ನಮಸ್ಕಾರ ದಣಿಯರುಗಳಿಗೆಲ್ಲ. ಹೆಂಗಿದ್ದೀರಿ? ಆರಾಮಿದ್ದೀರಿ? ಈ ಹೋದ ಎಪಿಸೋಡ್ದೊಳಗೆ ಏನಾಯಿತು? ಹೋದ ಎಪಿಸೋಡ್ದೊಳಗೆ ನಮ್ಮ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ, ಈ ತಮ್ಮ ರಾಯಭಾರಿಯಾಗಿ ಗೋಪಿನಾಥ್ ಪಂತ್ರರನ್ನು ಅಫ್ಜಲ್ ಖಾನ್ ಕಡೆಗೆ ಕಳಿಸ್ತಾರೆ. ಹೇಳ್ತಾರೆ ಹೆಂಗಾರ ಮಾಡಿ ಅವನನ್ನು ಮಾತಿನ ಮೋಡಿ ಒಳಗೆ ಸಿಕ್ಕಿ ಹಾಕಿಸಿ ಅವನನ್ನು ಜಾವಳಿಗೆ ಬೆಟ್ಟದ ಮೇಲೆ ಕರ್ಕೊಂಬರ್ರಿ ಅಂತ ಹೇಳ್ತಾರೆ. ನಮ್ಮ ಪಂತರು ಇಲ್ಲಿಗೆ ಅಫ್ಜಲ್ ಖಾನ್ ಇರ್ತಕ್ಕಂತಹ ವಾಯಿ ಬಿಡಾರಕ್ಕೆ ಬರ್ತಾರೆ. ಬಂದ ಕೂಡಲೇ ಇವ್ರು ನೋಡಿದ ಕೂಡಲೇ ಅವ ಎಲ್ಲಿ ಆ ಹುಂಬ ಶಿವಾಜಿ ಹೇಳಿ ಎಲ್ಲಿ ಅಂತ ಅವ ಒದರಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಷ್ಟು ಹೇಳಿ ಅಲ್ಲಿಗೆ ನಿಲ್ಸಿದ್ವಿ. ಮುಂದೆ ಏನಾಗ್ತದ ಅಂಥೇಳಿ ಅಲ್ಲಿಗೆ ಹೋದ ಎಪಿಸೋಡ್ದೊಳಗೆ ನಿಲ್ಸಿದ್ವಿ. ಇನ್ನು ಈ ಎಪಿಸೋಡ್ದೊಳಗೆ ಏನಾಗ್ತದಪ್ಪ, ಏನಾಗ್ತದೆ ಅಂತ ನೋಡೋಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆಮೇಲೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಪೂರ್ತಿ ನೋಡಿರಿ, ಸ್ಕಿಪ್ ಮಾಡಿಬಿಡ್ರಿ. ಆಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕೊಡ್ರಿ. ಓಕೆ, ಮುಂದೆ ಏನಾಗ್ತದಪ್ಪ, ಏನು ಈ ಶಿವಾಜಿ ಮಹಾರಾಜ್ ಹೇಳಿರ್ತಾರಲ್ರಿ ನಮ್ಮ ಪಂತ್ರಿಗೆ, ಯಾರು ಗೋಪಿನಾಥ್ ಪಂತ್ರಿಗೆ, ಅವ ಸಿಕ್ಕಾಪಟ್ಟೆ ಟೆನ್ಷನ್ ಒಳಗಿದ್ದಾನ್ರಿ. ಅವ ಭಾಳ ಹತಾಶೆ ಆಗಿ ಹೋಗ್ಬಿಟ್ಟ. ನಾವು ಅಫ್ಜಲ್ ಖಾನ ಇದನ್ನೇ ನೀವು ಯುಟಿಲೈಸ್ ಮಾಡ್ಕೊಂಡು ಒಂದು ಮಾತಿನ model 6 ಮ್ಯಾಲೆ ಬರ್ರಿ, ಹೆಂಗಾರ ಅವನು ಬೆಟ್ಟದ ಮೇಲೆ ಕರ್ಕೊಂಬರ್ರಿ ಅಂತ ಹೇಳಿರ್ತಾರಲ್ಲ, ಅದು ಅವ್ರಿಗೆ ಖರೆ ಅನ್ನಿಸ್ತದೆ, ಕರೆಕ್ಟ್ ಅನ್ನಿಸ್ತದೆ. ಯಾಕಂತಂದ್ರೆ ಇವ ಒದರಾಡೋದು ನೋಡಿ ಗೋಪಿನಾಥ್ ಪಂತ್ರ ಅಂತಾರೆ, ಅದೇ ಒಂಥರ ಹೇಳಿದ್ನಲ್ಲ ಮುಗುಳ್ನಾಗ್ತಾರೆ ಅವರು. ಎಲ್ಲಿ ಮನಸ್ಸೊಳಗಡೆ ಅವ್ನಿಗೆ ಗೊತ್ತಾಗ್ಬಿಡ್ತಲ್ಲ ಅಫ್ಜಲ್ ಖಾನ್ಗೆ. ಆಮೇಲೆ ಏನು ಮಾಡ್ತಾರೆ ಅವರು, ಈ ಬೆಣ್ಣೆ ಒಳಗಿನ ಕೂದಲ ತೆಗ್ದಂಗೆ ನಯವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಹೇಳ್ತಾರೆ ಅವರು, ಖಾನ್ ಸಾಹೇಬ್ರೇ, ನೀವು ಏನು ಈ ಸಂಧಿ ಪತ್ರ ಕೊಟ್ಟು ಕಳಿಸಿದ್ರಲ್ಲ ಕೃಷ್ಣಾಜಿ ಭಾಸ್ಕರನ ಕೈಯೊಳಗೆ, ಅದು ನೋಡಿ ನಮ್ಮ ಶಿವಾಜಿ ಮಹಾರಾಜರಿಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಅವ್ರು ಹಂಚ್ಕೊಂಡ್ಬಿಟ್ಟಿದ್ರು, ಎಲ್ಲಿ ಯುದ್ಧ ಮಾಡೋದು ಹೆಂಗೆ ಹೋಮರೆ, ಅಂತಹ ಪರಾಕ್ರಮಿ ಜೊತೆಗೆ ನಾನು ಯುದ್ಧ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ರು. ನೀವೇನು ಸಂಧಿ ಪತ್ರ ಕೊಟ್ಟು ಕಳಿಸಿದ್ರಲ್ಲ ಭಾಳ ಖುಷಿಯಾಗಿದೆ ಅವ್ರಿಗೆ. ಅದ್ರ ಒಂದು ಏನಪ್ಪ ಅಂತಂದ್ರೆ, ನಿಮ್ಮಂಥ ಪರಾಕ್ರಮಿ ಮುಂದೆ ಬಂದು ನಿಂದಿರಲಿಕ್ಕೆ ಅವರು ಹಂಚ್ಕೊಳ್ಳಿಕತ್ತಾರೆ. ಅವರು ಅಲ್ಲಿಂದ ಬರ್ಲಿಕ್ಕೆ ಆಗವಲ್ದು ಅವ್ರ ಕೈ. ಈಗ ಅವರಿಗೆ ತಮ್ಮ ಏನು ತಪ್ಪಿನ ಅರಿವಾಗ್ಯದ್ರಿ. ಈ ಬಿಜಾಪುರ ಸುಲ್ತಾನ್ನಿಂದ ಅವ್ರು ಏನೆಲ್ಲ ಕೋಟೆಗಳನ್ನ ತೊಗೊಂಡಿದ್ರಲ್ಲ, ಅದಕ್ಕೆ ಈಗ ಅವ್ರಿಗೆ ತಗೋತವಾಗಿದೆ. ಯಾಕಂದ್ರೆ ತೊಗೊಂಡು ನೋ ಮರ ಅನ್ನಂಗೆ ಅವರು. ಯಾಕಂದ್ರೆ ನಿಮ್ಮಂಥ ಪರಾಕ್ರಮಿ ಬಂದು ಅವ್ರ ಮುಂದೆ ಹೋರಾಡುವಾಗ ಅವ್ರಿಗೆ ಭಯ ಅಂಜಿಕೆ ಆಗ್ಬಿಟ್ಟದೆ ಈಗ ಅವ್ರಿಗೆ. ಅದಕ್ಕೆ ಅವ್ರೇನು ಮಾಡ್ಲಿಕ್ಕತ್ತಾರ, ಅವ್ರೇನು ಹೇಳ್ಲಿಕ್ಕತ್ತಾರಪ್ಪ ಅಂತಂದ್ರೆ, ನೀವೇ ಬರ್ರಿ ಮೇಲೆ ಜಾವಳಿಗೆ ಬರ್ರಿ, ಬಂದು ಅವ್ರ ಆತಿಥ್ಯನ ಸ್ವೀಕಾರ ಮಾಡಿಕೊಂಡು ಅವ್ರು ಏನು ಎಲ್ಲ ಕೋಟೆ ಪತ್ರಗಳು ತೊಗೊಂಡ್ರಲ್ಲ ಬಿಜಾಪುರ ಸುಲ್ತಾನ್ ಎಲ್ಲ ನಿಮ್ಗೆ ಕೊಡ್ಲಿಕ್ಕೆ ಅವ್ರು ರೆಡಿ ಆಗ್ಯಾರ ಅಂತ ನಯವಾಗಿ ಹೇಳಿ, ಈ ನಮ್ಮ ಶಿವಾಜಿ ಮಹಾರಾಜರು ಒಂದಿಷ್ಟು ಉಡುಗೊರೆ ಕೊಟ್ಟಿರ್ತಾರೆ. ಆ ಅಫ್ಜಲ್ ಖಾನ ಕೊಡ್ರಿ ನೀವು ಹೋಗಿ ಅಂತೇಳಿ. ಆ ಉಡುಗೊರೆನ ನಮ್ಮ ಗೋಪಿನಾಥ್ ಪಂತ್ರು ಅವ್ರಿಗೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಈ ಶಿವಾಜಿ ಮಹಾರಾಜರು ಈ ಅಫ್ಜಲ್ ಖಾನ್ಗೆ ಒಂದು ಪತ್ರನೂ ಬರೆದಿರ್ತಾರೆ. ಆ ಪತ್ರನೂ ಗೋಪಿನಾಥ್ ಪಂತ್ರು ಅಫ್ಜಲ್ ಖಾನ್ಗೆ ಕೊಡ್ತಾರೆ. ಮತ್ತಿಲ್ಲಿ ಅಫ್ಜಲ್ ಖಾನಾಗ ಒಂಚೂರು ಒಂದೆಲ್ಲೋ ಒಂದು ಅದೇ ಹೇಳ್ತಾರೆ, ದೂರೊಳಗೆ ಒಂದು ಬೆಳಕು ಕಾಣಿಸ್ತಂತಲ್ಲ, ಹಂಗೆ ಇರ್ಬೋದೇನೋ, ಮೋಸ್ಟ್ಲಿ ನನ್ನ ನೋಡಿ ಅನ್ಸ್ಕೊತಿರ್ಬೋದೇನೋ ಅನ್ನೋದು ಅವ್ರಿಗೂ ಅನ್ನಿಸ್ತದೆ ರೀ. ಏನು ಮಾಡ್ತಾರೆ, ಪತ್ರ ತೆಗಿತಾರೆ. ಪತ್ರ ತೆಗೆದು ಓದಲಿಕ್ಕೆ ಶುರು ಮಾಡ್ತಾರೆ. ಯಾರೋ ಅಫ್ಜಲ್ ಖಾನ ಪತ್ರ ತೆಗೆದು ಓದಲಿಕ್ಕೆ ಶುರು ಮಾಡ್ತಾರೆ. ಅದ್ರಾಗ ಶಿವಾಜಿ ಮಹಾರಾಜರು ಬರೆದಿರ್ತಾರೆ ಏನಪ್ಪ ಅಂತಂದ್ರೆ, ಬಿಜಾಪುರದ ಸೇನಾಪತಿಯಾಗಿರ್ತಕ್ಕಂಥ ಅಫ್ಜಲ್ ಖಾನ್ರವರಿಗೆ ಶಿವಾಜಿ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನೀವು ವಾಯಿಗೆ ಬಂದಿದ್ದು ನನಗೆ ಭಾಳ ಖುಷಿಯಾಗಿದ್ರಿ. ನಿಮ್ಮನ್ನು ಬಂದು ಅಲ್ಲಿ ಭೇಟಿ ಆಗಬೇಕು ಅನ್ಲಿಕ್ಕೆ ನನಗೆ ಧೈರ್ಯ ಸಾಲವಲ್ತು. ನಿಮ್ಮಂಥ ಪರಾಕ್ರಮಿ ಎದುರಿಗೆ ಬಂದು ನನಗೆ ನಿಂದಿರಲಿಕ್ಕೆ ಧೈರ್ಯ ಸಾಲವಲ್ತು. ನೀವು ಸಂಧಿ ಮಾಡ್ಕೊಳ್ಳು ಅಂತೇನು ನಿಮ್ಮ ರಾಯಭಾರಿ ಕೃಷ್ಣಾಜಿ ಭಾಸ್ಕರ್ ಹೇಳಿ ಕಳಿಸಿದ್ರಲ್ಲ, ನನಗದು ಭಾಳ ಖುಷಿ ಕೊಟ್ಟದ್ದು, ನನಗೆ ಸಂತೋಷ. ಅದು ಒಂಥರ ಹೇಳಲಿಕ್ಕಾಗಲ್ಲ. ಸೊ ನಾನು ಸಂಧಿ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ಈಗ ನನಗೆ ಪಶ್ಚಾತ್ತಾಪ ಆಗ್ಲಿಕ್ಕತ್ತದ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಬಿಜಾಪುರ ಸುಲ್ತಾನ್ ಎಲ್ಲ ಕೋಟೆಗಳು ತೊಗೊಂಡಿದ್ದು ನನಗೀಗ ಪಶ್ಚಾತ್ತಾಪ ಆಗ್ಲಿಕ್ಕತ್ತದ. ಅದಕ್ಕೆ ತಮ್ಮಂತಹ ಪರಾಕ್ರಮಿಗಳು ಜಾವಳಿಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧರಿಸಬೇಕು ನೀವು ಅಂತ ಶಿವಾಜಿ ಮಹಾರಾಜರು ಪತ್ರ ಬರೆದಿರ್ತಾರೆ. ಇಲ್ಲಿ ಮತ್ತೆ ಅಫ್ಜಲ್ ಖಾನ್ಗೆ ಅವನಿಗೆ ಖರೆ ಅನಿಸ್ಬಿಡ್ತು. ಇದು ಹೆದರ್ಕೊಂಡ ನಾವು ಶಿವಾಜಿ ಅಂಥೇಳಿ ಅವ್ರಿಗೆ ಮತ್ತೆ ಅವನಿಗೆ ಅಫ್ಜಲ್ ಖಾನಿಗೆ ಮತ್ತೆ ಅವ ಪುಟ್ಟದಿರ್ತಾನ ಮತ್ತೆ ಅಂತಾನವ. ಆದರೂ ನೋಡ್ರಿ, ಈ ಸಾವು ಅನ್ನೋದಲ್ಲ ನಿಮ್ಗೆ, ಅದು ಎಲ್ಲರಿಗೂ ಒಂದು ಅಂಜಿಕೆನೆ. ಆದರೂ ಅವನು ವಿಚಾರ ಮಾಡ್ತಾನೆ, ಮರ ಅಲ್ಲಿ ಜಾವಳಿಗೆ ಬೆಟ್ಟದ ಮೇಲೆ ಹತ್ತಿ ಹೋಗ್ಬೇಕಲ್ಲ ಒಬ್ಬನೇ ಅಂತಾನ. ತಾನು ಒಬ್ಬನೇ ಅಂದರೆ ಇಂದ ಸನ್ಸ್ ಎಲ್ಲರೂ ಸೈನ್ಯ ತೊಗೊಂಡು ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ವಿಚಾರ ಮಾಡ್ತಾನೆ. ನಾವು ಏನಪ್ಪ ಅಂತಂದ್ರೆ ಇಲ್ಲಿ ಬರೀತಾರೆ ನೋಡ್ರಿ, ಏನಪ್ಪ ಅಂತಂದ್ರೆ, ದಟ್ಟ ಅರಣ್ಯಕ್ಕೆ ತನ್ನನ್ನು ಕರೆಯುತ್ತಿದ್ದಾನೆಂದರೆ ಅದು ಕರೆಯುತ್ತಿರುವವನು ಯಾರು? ಶಿವಾಜಿ
ಅಂತ ನೆನೆಸ್ಕೊಂಡೆ ಅಫ್ಜಲ್ ಖಾನ್ ಅಂತ ದೈತ್ಯನಿಗೂ ಬರೀತಾರಲ್ಲ ರಾಮ್ ಸರ್ ಏನಪ್ಪಾ ಅಂತಂದ್ರೆ, ಅಫ್ಜಲ್ ಖಾನ್ ಅಂತ ದೈತ್ಯನಿಗೂ ಸಾವಿನ ಭಯ ಕಾಡ್ತದ, ಅಂಜಿಕೆ ಕಾಡ್ತದ. ಅದಕ್ಕೆ ಏನು ಮಾಡ್ತಾನ ಅಫ್ಜಲ್ ಖಾನ, ಶಾಣ್ಯರೇ ಅವ ಹೇಳ್ತಾನ, ಏನು ಯಾರಿಗೆ, ಈ ಗೋಪಿನಾಥ್ ಪಂತ್ರರೇ, ಆ ಶಿವಾಜಿ ಕಪಟಿ, ನಾನು ಅವನ ಮಾತು ನಂಬಂಗಿಲ್ಲ. ನೀವು ನನಗೊಂದು ಮಾತು ಕೊಡೋದಾದ್ರೆ, ಯಾಕೆ ನೀವು ಬ್ರಾಹ್ಮಣರು ನನಗೊಂದು ಮಾತು ಕೊಡೋದಾದ್ರೆ, ಆ ಮಾತನ್ನು ನೀವು ನಡೆಸಿ ಕೊಡೋದಾದ್ರೆ ನಾನು ಜಾವಳಿ ಮೇಲೆ ಬರಲಿಕ್ಕೆ ರೆಡಿ ಇದ್ದೀನಿ ಅಂತ. ಅದಕ್ಕೆ ಗೋಪಿನಾಥ್ ಪಂತ್ರ ಅಂತಾರೆ, ಖಾನ್ ಸಾಹೇಬ್ರೆ ಅದು ಏನು ಹೇಳ್ರಿ ನೀವು ಅಂತ. ಅದಕ್ಕೆ ಅಫ್ಜಲ್ ಖಾನ್ ಹೇಳ್ತಾನ, ನೋಡ್ರಿ ಗೋಪಿನಾಥ್ ಪಂತ್ರ, ಇದ್ರೊಳಗೆ ಏನೂ ಮೋಸ ಇಲ್ಲ. ಶಿವಾಜಿಯಿಂದ ನನ್ನ ಜೀವಕ್ಕೆ ಏನೂ ಹಾನಿ ಆಗಂಗಿಲ್ಲ ಅಂತ ನೀವು ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಹಾಕಿ ದೇವ್ರ ಸಾಕ್ಷಿಯಾಗಿ ವಚನ ಕೊಟ್ರೆ ನಾನು ಜಾವಳಿಗೆ ಬರ್ತೀನಿ ಅಂತ ಹೇಳ್ತಾನ. ನೋಡ್ರಿ, ಈ ಮಾತನ್ನ ಕೇಳಿದ ದೈವಿ ಭಕ್ತರಾದ ಗೋಪಿನಾಥ್ ಪಂತರು ಒಂದು ಸರ್ತಿ ಸೂಕ್ಷ್ಮವಾಗಿ ಅಫ್ಜಲ್ ಖಾನನ ಕಣ್ಣುಗಳನ್ನು ಅಬ್ಸರ್ವ್ ಮಾಡ್ತಾರೆ. ಆ ಕಣ್ಣುಗಳೊಳಗೆ ಆ ಭಯ ಕಾಣ್ತದೆ ಇವರಿಗೆ, ಗೋಪಿನಾಥ ಪಂತರಿಗೆ ಶಿವಾಜಿ ಮಹಾರಾಜರ ಬಗ್ಗೆ ಇರ್ತಕ್ಕಂಥ ಆ ದೈತ್ಯ ಪರಾಕ್ರಮಿ ಅಫ್ಜಲ್ ಖಾನನ ಕಣ್ಣೊಳಗೆ ಆ ಒಂದು ಅಂಜಿಕೆ ಕಾಣ್ತದಲ್ರಿ. ಈಗ ಅವ್ರ ಮುಖದೊಳಗೆ ಮಂದಹಾಸ ಮೂಡ್ತದೆ. ಮುಂದೆ ಏನು ಮಾಡ್ತಾರೆ ನಮ್ಮ ಪಂತರು, ಮನೆ ದೇವ್ರ ಮೇಲೆ ಆಣಿ ಮಾಡಿ ಇವನಿಗೆ ಹೇಳಿ ಕರ್ಕೊಂಡು ಹೋಗ್ತಾರೋ ಅಥವಾ ಏನು ಆಗ್ತದ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಸಾಹೇಬ್ರ. ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಮುಂದಿನ ಎಪಿಸೋಡ್ ಸಿಗೋಣ ದಣಿಯರ್ಗಳು. ಓಕೆ, ಅಲ್ಲಿ ತನಕ ಎಲ್ಲ ದಣಿಯರ್ಗಳಿಗೆ ನಮಸ್ಕಾರ.